ತುಮಕೂರು ಜಿಲ್ಲೆ ತಿಪಟೂರು ಕಲ್ಪತರು ನಾಡಿನ ನಾಡಹಬ್ಬ ಐತಿಹಾಸಿಕ ಪ್ರಸಿದ್ಧ ತಿಪಟೂರು ಶ್ರೀ ಸತ್ಯ ಗಣಪತಿ ವಿಸರ್ಜನೆ ಮಹೋತ್ಸವ ಅದ್ದೂರಿಯಾಗಿ ವೈಭವದಿಂದ ನಡೆಯಿತು. ಗಣೇಶ ಚತುರ್ಥಿಯಂದು ಸಕಲ ಪೂಜಾ ಕೈಂಕರ್ಯಗಳೊಂದಿಗೆ ಶಿಲ್ಪಗಳಿಂದ ತಯಾರಾಗಿ ಪ್ರತಿಷ್ಠಾಪನೆಗೊಂಡಿದ್ದ ಶ್ರೀ ಸತ್ಯ ಗಣಪತಿ 90 ದಿನಗಳ ಕಾಲ ಪೂಜಿಸಲ್ಪಟ್ಟು 95ನೇ ವರ್ಷದ ಶ್ರೀ ಸತ್ಯ ಗಣಪತಿ ವಿಸರ್ಜನಾ ಮಹೋತ್ಸವ ವೈಭವಯುತವಾಗಿ ನಡೆಯಿತು. ಶ್ರೀ ಸತ್ಯ ಗಣಪತಿ ಉತ್ಸವ ಸಾಗುವ ಮಾರ್ಗಗಳಲ್ಲಿ ವಿವಿಧ ಸಂಘ ಸಂಸ್ಥೆಗಳು, ವರ್ತಕರು, ಭಕ್ತರು ವಿವಿಧ ಬಗೆಯ ತರವೇವಾರಿ ಹೂವಿನ ಹಾರಗಳು ಸ್ವಾಮಿಯವರಿಗೆ ಅರ್ಪಿಸಿದ್ದಾರೆ. ಕಡುಬು, ಕಜ್ಜಾಯ ಸೇರಿದಂತೆ ವಿವಿಧ ಬಗೆಯ ಖಾದ್ಯಗಳ ಹಾರಗಳ ಜೊತೆಗೆ ಭಕ್ಷ್ಯ ಭೋಜನಗಳಲ್ಲಿ ಅರ್ಪಿಸಿ ಪೂಜೆಗಳನ್ನ ಸಲ್ಲಿಸಿದ್ದಾರೆ. ಉತ್ಸವ ಸಾಗಿದ ಮಾರ್ಗದಲ್ಲಿ ಉಚಿತ ಪ್ರಸಾದ, ಪಾನಕ, ಫಲಹಾರ, ಮಜ್ಜಿಗೆ, ನೀರು ವಿತರಿಸಿ ಭಕ್ತಿ ಸಮರ್ಪಿಸಿದ್ದಾರೆ. ಶ್ರೀ ಸತ್ಯ ಗಣಪತಿಯನ್ನ ತಿಪಟೂರು ಅಮಾನಿ ಕೆರೆಯಲ್ಲಿ ವಿಸರ್ಜನೆ ಮಾಡಲಾಯಿತು. ಶ್ರೀ ಸತ್ಯ ಗಣಪತಿ ಆಸ್ಥಾನ ಮಂಟಪದಲ್ಲಿ ವಿಶೇಷ ಪೂಜೆಯೊಂದಿಗೆ ಆರಂಭವಾದ ಉತ್ಸವ ದೊಡ್ಡಪೇಟೆ ಕನ್ನಿಕಾ ಪರಮೇಶ್ವರಿ ದೇವಾಲಯ ರಸ್ತೆ, ಕಾರೋರೇಷನ್ ರಸ್ತೆ, ಎಲೆ ಆಸರಾ ರೈಲ್ವೆ ಸ್ಟೇಷನ್ ರೋಡ್, ಗಾಂಧಿನಗರ, ಬಿಎಚ್ ರಸ್ತೆ, ಕೆಆರ್ ಬಡಾವಣೆ ಸೇರಿದಂತೆ ವಿವಿಧ ಬೀದಿಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ನಡೆಸಲಾಯಿತು. ಉತ್ಸವದಲ್ಲಿ ಸಾಂಸ್ಕೃತಿಕ ಕಲಾ ತಂಡಗಳು ಕೇರಳದ ಚಂಡೇವಾದ್ಯ, ಚೆಟ್ಟಿ ಮೇಳ, ಕರುಡೇವು ವಾದ್ಯ, ನಾದಸ್ವರ, ಲಿಂಗದ ವೀರರ ಕುಣಿತ, ನಾಸಿರ್ ಡೋಲ್, ಅಣ್ಣಮ್ಮನ ತಮಟೆ ವಾದ್ಯ ಸೇರಿದಂತೆ ಹಲವಾರು ಕಲಾ ತಂಡಗಳು ಹಾಗೂ ಕಣ್ಮನ ಕೋರೈಸುವ ಡಿಜೆ ಜಾತ್ರೆಗೆ ಮೆರುಗು ನೀಡಿದವು. ಇಡೀ ತಿಪಟೂರು ನಗರವೇ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡು ವಿದ್ಯುತ್ ದೀಪಾಲಂಕಾರಗಳಿಂದ ಕಂಗೊಳಿಸುತ್ತಿತ್ತು. ರಾಜ ಬೀದಿಗಳಲ್ಲಿ ಅದ್ದೂರಿಯಾಗಿ ಉತ್ಸವ ನಡೆದು ಶ್ರೀ ಸತ್ಯ ಗಣಪತಿಯನ್ನ ತಿಪಟೂರು ಅಮಾನಿಕೆರೆಯಲ್ಲಿ ವಿಸರ್ಜನೆ ಮಾಡಲಾಯಿತು. ಶ್ರೀ ಸತ್ಯ ಗಣಪತಿ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀಕಂಠ ವಿಸರ್ಜನಾ ಮಹೋತ್ಸವದ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದ್ದಾರೆ. ಜಾತ್ರೆಯ ಅಂಗವಾಗಿ ಶಾಸಕ ಕೆ ಷಡಕ್ಷರಿ, ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್, ಮಾಜಿ ಶಾಸಕ ಬಿ ನಂಜಾಮರಿ, ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್ವರ್, ನಗರಸಭೆ ಅಧ್ಯಕ್ಷರಾದ ಯಮುನಾ ಧರಣೇಶ್, ಉಪಾಧ್ಯಕ್ಷರಾದ ಮೇಘನಾ ಭೂಷಣ್, ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್, ಅಡಿಷನಲ್ ಎಸ್ಪಿ ಮರಿಯಪ್ಪ, ತಿಪಟೂರು ಡಿವೈಎಸ್ಪಿ ವಿನಾಯಕ ಶೆಟ್ಟಿಗೇರಿ, ತಹಸೀಲ್ದಾರ್ ಪವನ್ ಕುಮಾರ್, ಪೌರಾಯುಕ್ತ ವಿಶ್ವೇಶ್ವರಯ್ಯ ಬದರಗಡೆ, ಖ್ಯಾತ ವೈದ್ಯರಾದ ಡಾಕ್ಟರ್ ಶ್ರೀಧರ್, ಯುವ ಮುಖಂಡ ನಿಖಿಲ್ ರಾಜಣ್ಣ, ಪ್ರಸನ್ನಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ರು.